ಒಬ್ಬ ರಾಜ ಇದ್ದರಂತೆ. ಆ ರಾಜಗೆ ಇಬ್ಬರು ಮಕ್ಕಳಂತೆ. ಆ ಮಕ್ಕಳು ಆ ಮಕ್ಕಳಿಗೆ ಗಂಡು ಒಬ್ರು ಬಾಯಿ ಒಬ್ರು ಗರ್ಲಿದ್ರಂತೆ. ಆ ಗರ್ಲಿಗ್ ಕೋಪ ಜಾಸ್ತಿ ಅಂತ ಬಾಯಿಗಿಲ್ಲ ಅಂತೆ, ಸುಮ್ಮನೆ ಇರ್ತಾನಂತೆ. ಅವರಪ್ಪ ರಾಜ ಕಾಸು ಕೊಡ್ತಾನಂತೆ ಅವ್ರಿಗೆ ತಿಂಡಿ ತಕ್ಕೊಂಡಕ್ಕೆ. ಅವನು ಬಾಯಿ ಕುಂಡಿದ್ರಾಗ ಆಗ್ತಾ ಇರ್ತಾನಂತೆ. ಗರ್ಲು ತಿಂದಾಗ್ತಾ ಇರ್ತಾಳಂತ. ಗರ್ಲು ತಿಂದಾಗ್ತಾ ಇರ್ತಾನಂತೆ. ಮತ್ತೆ ಒಡೆಯವರು ಬಂದು ಕಾಸು ಕೊಡು ಅಂತ ಕೇಳ್ತಾರಂತೆ. ಯಾರನ್ನ? ರಾಜನ್ನ. ಮನೆ ಕಟ್ಕೊಂಡಕ್ಕ ಊಟ ಸಿಕ್ಕಕ್ಕ ಮತ್ತೆ ಕಟ್ರಂತೆ. ಮನೆ ಕಟ್ಕೊಂಡು ಊಟ ಸಿಕ್ತಂತೆ. ಮತ್ತೆ ತಿಂತಾ ಇದ್ರಂತೆ. ಮತ್ತೆ ಮಳೆ ಬಂತಂತೆ. ಜಾಸ್ತಿ ಜೋರಾಗಿ ಬಂದಿತ್ತಂತೆ. ಮನೆ ಎಲ್ಲಾರ್ದು ಹೊರಟೋಯ್ತಂತೆ. ರಾಜನದ್ದು ಒಬ್ಬಂದೇ ಇತ್ತಂತೆ. ರಾಜಂದ ದೊಡ್ಡದಾಗಿತ್ತಂತೆ ರಾಜಂದು ಏನೋ ಮನೆ. ರಾಜನ್ ಮನೆ. ಮತ್ತೆ ಎಲ್ಲಾರು ಬಂದು ಕಾಸು ಕೊಡು ಅಂತ ಕೇಳ್ತಾ ಇದ್ರಂತೆ. ಕೊಡ್ಬಿಟ್ರಂತೆ. ಕೊಟ್ರಂತ? ಏನಕ್ಕೆ? ಮನೆ ಕಟ್ಟಕ್ಕ? ಮತ್ತೆ ಕೊಟ್ರಂತೆ. ಕಟ್ಮೇಲೆ ಕಾಸು ಸಿಗ್ಲಿಲ್ಲಂತೆ ಊಟ ತಿನ್ನಕ್ಕೆ ಏನು. ಮತ್ತೆ ಅವ್ರು ಗರ್ಲ್ ಬಂದು ಅಪ್ಪ ಊಟ ಮಾಡೋಣ ಬಾ ಅಂತ ಕೇಳಿದ್ರಂತೆ. ಯಾಕೋ ಮಾಡ್ತಾ ಇದ್ರಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ನಂತೆ. ಮತ್ತೆ ಅಪ್ಪ ಬಾ ಊಟ ತಿನ್ನೋಣ ಅಂತ ಗರ್ಲ್ ಕೇಳಿದ್ರಂತೆ ಮಗಳು. ಮತ್ತೆ ಇಲ್ಲ ಅಂತ ಕೇಳಿದ್ರೆ ಯಾವತ್ತು ಹಂಗೆ ಒಂದೊಂದ್ಸಲಿ ಅಂತ ಹೇಳಿದ್ರಂತೆ. ಹೇಳಿದ್ಮೇಲೆ ಎಲ್ಗೋ ಹೋಗ್ದು ಕ್ಯಾಪ್ಕ ಮಾಡ್ತಾ ಇತ್ತಂತೆ ಆಲೋಚನೆ. ಮತ್ತೆ ಅಪ್ಪ ಬಾಯ್ ಬಂದು ಮಗ ಬಂದು ಊಟ ತಿನ್ನೋಣ ಬಾ ಅಪ್ಪ ಅಂತ ಕೇಳಿದ್ರಂತೆ. ಮತ್ತೆ ಇಲ್ಲ ಅಪ್ಪ ಅಂತ ಹೇಳ್ತಂತೆ. ಮತ್ತೆ ಅಪ್ಪ ಬಾ ನನ್ನ ಹತ್ರ ಜಾಸ್ತಿ ಕಾಸೈತೆ ಅಂತ ಹೇಳಿದ್ರಂತೆ. ಮತ್ತೆ ನೋಡಿದ್ರೆ ಜಾಸ್ತಿ ಇತ್ತಂತೆ. ಅದ್ರಾಗೆ ಊಟ ಎಲ್ಲ ಮಾಡ್ಕೊಂಡು ತಗೊಂತಾ ಇದ್ರಂತೆ. ವೆಜಿಟೇಬಲ್ಸ್, ಫ್ರೂಟ್ಸ್. ಅಷ್ಟೇನಾ?